ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಬೆಳಗ್ಗೆ 10 ಗಂಟೆ ಕ್ಲಾಸಲ್ಲಿ ನಾವು ಶಿಫ್ಟ್ 2 ನೋಡಿದ್ದೀವಿ. ಈ ಕ್ಲಾಸಲ್ಲಿ ನಾವೇನು ಮಾಡೋಣ, ಶಿಫ್ಟ್ 3 ನೋಡೋಣ. ಯಾಕಂದ್ರೆ ಭಾಳಷ್ಟು ಜನ ಏನು ಮಾಡ್ತಾಯಿದ್ರು, ಸರ್ ನಮಗೆ ಟೈಮ್ ಸ್ವಲ್ಪ ಶಾರ್ಟೇಜ್ ಅದ, ಒಂದು ದಿನಕ್ಕೆ 2 ಕ್ಲಾಸ್ ಆದರೂ ಟ್ರೈ ಮಾಡಿರಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನನಗೆ ಯಾವಾಗ 2 ಕ್ಲಾಸ್ ಆಗ್ತಾವಲ್ಲ ಅವಾಗ ನಿಮಗೆ ನಾನು ನಿಮಗೆ ಸ್ಟೋರಿ ಕೂಡ ಹಾಕಿರ್ತೀನಿ, ಆಮೇಲೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ. ಓಕೆ, ಶಿಫ್ಟ್ 3ಯಲ್ಲಿ ಒಂಥರ ಸ್ವಲ್ಪ ಬೇರೆ ಕ್ವಶನ್ಸು ಬಂದಿರ್ತವೆ. ಅವುಗಳನ್ನ ನಿಮ್ಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಎಂಡ್ವರೆಗೂ ನೋಡಿರಿ. ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಗೊತ್ತಾಗಲಿಲ್ಲ ಅಂತಾರೆ ಏನು ಮಾಡಿರಿ, ಬಿ ಕೆ ಫ್ರೀ ಕ್ಲಾಸಸ್ ಅಂತೇಳಿ ನೀವು ಟೈಪ್ ಮಾಡಿರಿ. ಫ್ರೀ ಕ್ಲಾಸಸ್ ಅಂತೇಳಿ ಟೈಪ್ ಮಾಡಿರಿ, ನಿಮಗೆ ಫಸ್ಟಿಗೆ ಬರುತ್ತೆ. ಓಕೆ, ಡನ್. ಲೇಟ್ ಮಾಡೋದು ಬೇಡ, ಸೊಲ್ಯೂಷನ್ಗೆ ಹೋಗೋಣ. ಫಸ್ಟ್ ಕ್ವಶನ್. ಈಗ ಲಾಸ್ಟ್ ಶಿಫ್ಟಲ್ಲಿ ಬೆಳಗ್ಗೆ ಕ್ಲಾಸಲ್ಲಿ ಲಾಸ್ಟ್ ಕ್ವಶನ್ ಮಾಡಿದ್ದೀವಲ್ಲ, ಅದೇ ರೀತಿ ಕ್ವಶನು ನೆಕ್ಸ್ಟ್ ಶಿಫ್ಟಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. 30 ಸದಸ್ಯರು ಎ ಗುಂಪೊಳಗೆ, ಬಿ ಗುಂಪಿನೊಳಗೆ 70, ಸಿ ಗುಂಪಿನೊಳಗೆ 40 ಅವರು ಬಳಸಿದಂತಹ ಮೊತ್ತವನ್ನು ಕೊಟ್ಟಿದ್ದಾರೆ. ಸರಾಸರಿ ಕೇಳಿದ್ದಾರೆ. ಓಕೆ, ಫಸ್ಟಿಗೆ 30 ಜನ ಅದಾರ, ಅವ್ರದ್ದು ಎಷ್ಟು ಅದ ರೀ, 249. ಅದೇ ರೀತಿ 76 ಜನ ಅದಾರ, ಅವರು 168 ರೂಪಾಯಿ ಖರ್ಚು ಮಾಡ್ಯಾರ. ಅದೇ ರೀತಿ ಮೂರನೇದವರು 44 ಜನ ಅದಾರ, ಅವರು ಎಷ್ಟು ಖರ್ಚು ಮಾಡ್ಯಾರ, 498. ಇವರು ಖರ್ಚು ಮಾಡಿದಂತಹ ಮೊತ್ತ ಹಾಗೂ ಸದಸ್ಯರು ಮಲ್ಟಿಫಿಕೇಷನ್ ಮಾಡಿದರೆ ಒಟ್ಟು ಮೊತ್ತ ಬರುತ್ತೆ 7470. ಅದೇ ರೀತಿ 12768. ಓಕೆ, ಇದು 21,912. ಟೋಟಲ್ ನಮ್ಮದು ಜನರು ಎಷ್ಟಾದ್ರಿ, 150 ಜನ ಆದರು. ಟೋಟಲ್ ಇವರು ಮೊತ್ತ ಬಳಸಿದ್ದು 42,150. ಸರಾಸರಿ ಅಂದಾಗ 42,150 ಡಿವೈಡೆಡ್ ಬೈ 150 ಮಾಡಿದ್ರೆ ನಮಗೆ ಸಿಗುವಂತಹ ಮೊತ್ತ 281 ಸರಾಸರಿ. ಪ್ರತಿ ಸದಸ್ಯರ ಸರಾಸರಿ ಖರ್ಚು ಮಾಡಿದಂತಹ ಮೊತ್ತ ಆಗಿರುತ್ತೆ. ಆಪ್ಷನ್ ನಂಬರ್ ಎ ಇಸ್ ರೈಟ್. ಓಕೆ, ಡನ್. ಸೆಕೆಂಡ್ ಕ್ವಶನ್. ಆಯುಷ್ ತನ್ನ ಕಾರಿನೊಂದಿಗೆ ಚಂಡೀಗಢಗೆ ಲುಧಿಯಾನಕ್ಕೆ 77 ಕಿಲೋಮೀಟರ್ ವೇಗದಲ್ಲಿ ಆರಂಭಿಸಿ 63 ಕಿಲೋಮೀಟರ್ ವೇಗದಲ್ಲಿ ಹಿಂದಿರುಗುತ್ತಾನೆ. ಲುಧಿಯಾನ ನಡುವಿನ ದೂರ 97 ಕಿಲೋಮೀಟರ್ ಆಗಿದ್ದರೆ ಆಯುಷ್ ಇಡೀ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತೇಳಿ ಕೇಳಿದ್ದಾರೆ. ಓಕೆ, ಸರಾಸರಿ ವೇಗ ನನಗೆ ದೂರ ಬೇಕಾಗಿಲ್ಲ. ಸರಾಸರಿ ವೇಗ ಅಂತಂದಾಗ ನಾವೇನು ಮಾಡ್ತೀವಿ, 2 ಇಂಟು ಹೋಗುವಾಗಿನ ವೇಗ ಬರುವಾಗಿನ ವೇಗ ಡಿವೈಡೆಡ್ ಬೈ 2 ಪ್ಲಸ್ ಮಾಡಿ. 77 ಇಂಟು 63 ಅಂದರೆ 140. ಇದು ನಮ್ಮದು ಸಿಂಪ್ಲಿಫಿಕೇಷನ್ ಮಾಡುವಂಥದ್ದು. ಓಕೆ, ಡನ್. ಈಗ 7 2ರಲ್ಲಿ 14, 0 7 1 7 1. ನೆಕ್ಸ್ಟ್ 2 1 2 10. ನೆಕ್ಸ್ಟ್ ಮೇಲಿಂದ ಇಂಟು ಮಾಡ್ಕೊಂಬಿಡ್ರಿ, ಎಷ್ಟಾಯಿತು, 693 ಡಿವೈಡೆಡ್ ಬೈ 10 ಅಂತಂದ್ರೆ 69.3 ಈಸಿ ನಮ್ಮದು ಫೈನಲ್ ಆನ್ಸರ್. 69.3. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಈ ನಮಗೆ ದೂರ ಕೊಟ್ಟಾರ 97, ಯೂಸ್ ಇಲ್ಲ, ಸುಮ್ಮನೆ ಕೊಟ್ಟಾರ. ಓಕೆ, ಡನ್. ನೆಕ್ಸ್ಟ್, 4,000ಕ್ಕೆ ಮಾರಾಟ ಮಾಡಿದಾಗ ಬರುವಂತಹ ಲಾಭವು ಅದು 2,790ಕ್ಕೆ ಮಾರಾಟವಾದಾಗ ಆಗುವ ನಷ್ಟಕ್ಕೆ 10 ಪಟ್ಟು ಹೆಚ್ಚು. ನೋಡಿರಿ, 10 ಪಟ್ಟು ಹೆಚ್ಚು ಅಂತಂದಾಗ ಅದನ್ನು ಈಕ್ವೇಷನ್ ರೂಪದಲ್ಲಿ ಬರೀಬೇಕಾಗತ್ತೆ. ಓಕೆ, ಅವ್ರು ಹಿಂಗೆ ಕೇಳ್ತಾರೆ, 20% ಲಾಭ ಗಳಿಸಬೇಕಾದ್ರೆ ಎಷ್ಟಕ್ಕೆ ಮಾರಬೇಕು ಅಂತ ಕೇಳಿ ಅದನ್ನು ಲಾಸ್ಟಿಗೆ ಮಾಡೋಣ. ಫಸ್ಟಿಗೆ ಅವ್ರು ಕೊಟ್ಟಂತಹ ನೋಡಿರಿ 4,000 ರೂಪಾಯಿ ಐತಿಲ್ಲ, 4,000 ರೂಪಾಯಿ ಮಾರಾಟದ ಬೆಲೆ ಅಂದ್ರೆ ನಮಗೆ ಕೊಂಡ ಬೆಲೆಗೆ ಈಕ್ವಲ್ ಏನಿದೆ ರೀ, ಅವ್ರಿಗೆ ಕಾಸ್ಟ್ ಪ್ರೈಸು ಮೈನಸ್ 2,790ರದ 10 ಪಟ್ಟದ. ಓಕೆ, ಅವ್ರು ಹೇಳಿದಂತಹ ಈಕ್ವೇಷನನ್ನು ನಾವು ಬರ್ತೀವಿ. ಓಕೆ, ಈಗ ನಾವೇನು ಮಾಡ್ತೀವಿ, ಈ 10ನ್ನು ಒಳಗಡೆ ಮಲ್ಟಿಫಿಕೇಷನ್ ಮಾಡ್ಕೊಂಡ್ರೆ ಏನಾಯಿತು, 10 ಕಾಸ್ಟ್ ಪ್ರೈಸು ಮೈನಸ್ 27,900 ಆಯಿತು. ಓಕೆ, ಈ 10 ನೋಡಿರಿ, ಈ 10 ಈ ಒಂದು ಕಾಸ್ಟ್ ಪ್ರೈಸ್ ಈ ಕಡೆ ಬಂದ್ರೆ 11 ಕಾಸ್ಟ್ ಪ್ರೈಸ್ ಆಗುತ್ತೆ. ಓಕೆ, ನೆಕ್ಸ್ಟು ಆಮೇಲೆ ಇನ್ನೊಂದು ಈ 27,900 ಈ ಕಡೆ ಬಂದರೆ ಮೈನಸ್ ಇದ್ದು ಪ್ಲಸ್ ಆಯಿತು. ಅದಕ್ಕೆ 4,000 ಕೂಡಿಸಿದ್ರೆ ಎಷ್ಟಾಯಿತು, 31,900. ಈಗ ಡಿವೈಡ್ ಮಾಡಿ, 11 1 11 2 ಆಮೇಲೆ 11 9
ಅಂದ್ರೆ 29 ಅಂದ್ರೆ ಕಾಸ್ಟ್ ಪ್ರೈಸ್ ಈಕ್ವಲ್ ಟು 2900 ಬಂತು. ಅವ್ರು ಹೆಂಗೆ ಕೇಳ್ಯಾರ, ಇದಕ್ಕೆ ಶೇಕಡ 20ರಷ್ಟು ಲಾಭ ಬರ್ಬೇಕಂದ್ರೆ ಅಂತಂದಾಗ ನೋಡಿರಿ 2900ಕ್ಕೆ 20ರಷ್ಟು ಲಾಭ ಅಂದ್ರೆ 120 ಡಿವೈಡೆಡ್ ಬೈ 100. ಇವೆರಡು 0 29 ಇಂಟು 120 ಮಾಡಿದರೆ ಎಷ್ಟು ಬಂತು? 3480 ರೂಪಾಯಿ ಅವರಿಗೆ ಮಾರಾಟ ಬೇಕಾದ ಬೆಲೆ. 3480. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ನು. ಹಿಂದೆ ನಾವು ಮಾಡಿದಂಥ ಶಿಫ್ಟ್ಗಳಲ್ಲಿ ಎಲ್ಲಿ ಬಂದಿಲ್ಲ. ಸ್ವಲ್ಪ ಬರ್ತಾ ಏನಾಗುತ್ತೆ, ಸ್ವಲ್ಪ ಹೊಸ ಕ್ವಶನ್ಸು ಕೊಟ್ಟಿರ್ತಾರೆ. ನೆಕ್ಸ್ಟು, ಮೂಲ ಮೊತ್ತದ ಸರಳ ಬಡ್ಡಿಯು 5 ವರ್ಷಗಳಿಗೆ 2% ದರದಲ್ಲಿ 191 ನೋಡಿರಿ. 5 ವರ್ಷಕ್ಕೆ 2% ಅಂತಂದಾಗ 10 ಆಯಿತು. ಹೌದಾ 10 ಅಂದ್ರೆ 191. 100 ಅಂದರೆ ಎಷ್ಟು? ಅದಕ್ಕೆ 8 ಅನ್ನು 0 ಇಟ್ಟುಬಿಡಿ. 1910. ಆಪ್ಷನ್ ನಂಬರ್ ಎ ಇಸ್ ರೈಟ್. ನೆಕ್ಸ್ಟು, ಒಂದು ಚೌಕಾಕಾರದ ಮೈದಾನದ ವಿಸ್ತೀರ್ಣ ಚದರ ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಾರೆ. 252. ಪರಿಧಿಯನ್ನು ಕಂಡುಹಿಡಿಯಂತಂದ್ರೆ, ಪರಿಧಿ ಕಂಡುಹಿಡಿಬೇಕಂತಂದ್ರೆ ನಮಗೇನು ಬೇಕು? ಫಸ್ಟಿಗೆ ಎ ಅನ್ನು ಕಂಡುಹಿಡಿಬೇಕು, ಒಂದು ಬಾಹು. ಓಕೆ, ಈ ಫಸ್ಟಿಗೆ ನೋಡಿರಿ ಎ ಅಂತ ಕೊಟ್ಟಾಗ ಏನದ ರೀ, ನಮ್ಮದು ಏರಿಯಾ ಕೊಟ್ಟಾರೆ. ಎ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಮಾಡ್ತೀವಿ. ಓಕೆ, ಏರಿಯಾ ಎಷ್ಟು ಕೊಟ್ಟಾರೆ? 252 ಈಕ್ವಲ್ ಟು ಎ ಸ್ಕ್ವೇರ್. ನಾ 252 ಭಾಗವಾಗಿ ಮಾಡ್ತೀನಿ. ಯಾಕೆ ಹೇಳ್ರಿ, ಯಾವುದೇ ನಂಬರ್ ಸ್ಕ್ವೇರ್ ಇಲ್ಲದು. ಹೆಂಗೆ ಮಾಡ್ತೀನಿ? 4 ಇದು 63. ಆಮೇಲೆ 63 ಇನ್ನೂ ಹೋಗೋದು ನನಗೆ ಎಷ್ಟರಲ್ಲಿ? 7 ಮತ್ತು 9. ಹೌದಾ, ಈಗ ಏನು ಸಿಗುತ್ತೆ ರೀ ನನಗೆ? ಎ ಸ್ಕ್ವೇರ್ ಈಕ್ವಲ್ ಟು ಏನು ಮಾಡ್ಬೋದು ನೋಡಿರಿ, ಈ ಕಡೆ 4 ಒಂದದ ಅಂದರೆ ರೂಟ್ ಆಫ್, ಹೌದಿಲ್ಲ, ಇದಕ್ಕೂ ರೂಟ್ ಹಾಕ್ತೀನಿ. ರೂಟ್ ಆಫ್ 4, 7, 9 ಅಂತಂದಾಗ ಈ ರೂಟು ಈ ಸ್ಕ್ವೇರ್ 2 ಕ್ಯಾನ್ಸಲ್ ಆಯಿತು. ಅಂದಾಗ ಇಲ್ಲಿ ಹೊರಗಡೆ ಬಂದಂಥದ್ದು ಏನಾಯಿತು? 2 ಇಂಟು ಇದು 9 ಹೊರಗೆ ತೆಗೆದ್ರೆ 3 ಆಯಿತು. ಇದು ಎಂಡ್ವರೆಗೂ ಐತಿ. ಆಮೇಲೆ ರೂಟ್ ಆಫ್ 7 ಅಂದರೆ ಎಷ್ಟು ಉಳಿತು ರೀ? ಎ ಈಕ್ವಲ್ ಟು 3 6 ರೂಟ್ 7 ಬಂತು ನಮ್ಮದು. ಏನು, ಒಂದು ಬಾಹುವಿನ ಉದ್ದ ಸಿಕ್ತು. ಈಗ ನಾವೇನು ಮಾಡಬೇಕು? ಪರಿಧಿಯನ್ನು ಕಂಡುಹಿಡಿಬೇಕು. ಪರಿಧಿ ಅಂತಂದ್ರೆ ಸುತ್ತಳತೆ ಅಂತೀವಿ. ಸುತ್ತಳತೆ ಅಂದ್ರೆ 4 ಇಂಟು ಎ. 4 ಎ ಅಂತ ಕಂಡುಹಿಡಿದೀವಿ ನಾವು. 6 ರೂಟ್ 7 ಅಂದ್ರೆ 4 24 ರೂಟ್ 7 ಸೆಂಟಿಮೀಟರ್. ಆಪ್ಷನ್ ನಂಬರ್ ಎಷ್ಟದ ನೋಡಿರಿ? ಆಪ್ಷನ್ ನಂಬರ್ 24 ರೂಟ್ 7. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೋಡಿರಿ, ಈ ರೀತಿ ಇರುತ್ತೆ. ಯಾವುದೇ ಒಂದು ಸ್ಕ್ವೇರ್ ಇರಲಿಲ್ಲ ಅಂದ್ರೂ ನಾವು ಅದನ್ನು ಈ ರೀತಿ ನಾವು ಏನು ಮಾಡ್ಬೇಕು? ಸಪ್ರೇಟಾಗಿ ಮಾಡಿಕೊಂಡು ಮಾಡಬೇಕಾಗತ್ತೆ. ಓಕೆ, ಡನ್. 6ನೇ ಪ್ರಶ್ನೆಯನ್ನು ನೋಡಿರಿ. 2 ರೈಲುಗಳು 80 ಕಿಲೋಮೀಟರ್ ಮತ್ತು 70 ಕಿಲೋಮೀಟರ್ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಅಂತಂದಾಗ ನಾವೇನು ಮಾಡ್ತೀವಿ? ವೇಗಗಳನ್ನು ಮೈನಸ್ ಮಾಡ್ತೀವಿ. ಹೌದಾ, ಪ್ಲಸ್ ಮಾಡ್ತೀವಿ. ವಿರುದ್ಧ ದಿಕ್ಕು 80 ಪ್ಲಸ್ 70 ಅಂದ್ರೆ 150 ಆಯಿತು. ಇಂಟು 5/18. ಆಮೇಲೆ ಟೈಮ್ 19 ಸೆಕೆಂಡ್ ಕೊಟ್ಟಾರೆ. ಆದ್ರೆ ಅವುಗಳಲ್ಲಿ ಏನು ಮಾಡ್ಯಾರ? ಒಂದು ರೈಲಿನ ಉದ್ದ 180 ಅದ, ಇನ್ನೊಂದು ರೈಲಿನ ಉದ್ದ ಗೊತ್ತಿಲ್ಲ, ಅದನ್ನು ಕಂಡುಹಿಡಿ ಅಂತ ಹೇಳ್ಯಾರ ಅವರು. ಓಕೆ, ಈಗ ನಾವು ಇದನ್ನು ಸಿಂಪ್ಲಿಫೈ ಮಾಡೋಣ. ಈ ಕಡೆ ನೋಡಿರಿ 150 ಅದ ರೀ, ಇಲ್ಲಿ 18 ಅದ. ಓಕೆ, ಇದು ನೋಡಿರಿ ಎಷ್ಟರಲ್ಲಿ ಹೊಡಿತೀರಿ? 3 ಹೊಡ್ರಿ. 3 6 18, 3 5 15, 1 0. ಹೌದಾ, ಮುಗೀತಲ್ಲ, ಡನ್ನ. ಓಕೆ, ಈಗ ಎಲ್ಲ ಮಲ್ಟಿಫಿಕೇಷನ್ ಮಾಡಿಕೊಂಡು ಆ ಕಡೆ ಇಲ್ಲೇ ಇಟ್ಕೊಂಡ್ಬಿಡ್ರಿ. 50 ಇಂಟು 5 ಇಂಟು 19 ಅಂದ್ರೆ 4750 ಡಿವೈಡೆಡ್ ಬೈ 6 ಅಂತಂದಾಗ 6 7 42, 6 9 6 1 1.66 ಬಂತು. ಈ ಕಡೆ ನಮ್ದು ಏನದ ರೀ? 180 ಇಂಟು ಎಕ್ಸ್ ಅದ. ನನಗೆ ಏನು ಬೇಕಾಗೈತಿ? ಎಕ್ಸ್ ವ್ಯಾಲ್ಯೂ ಅಷ್ಟೇ ಬೇಕಾಗೈತಿ. ಅಂದಾಗ ಈ 180 ಈ ಕಡೆ ಮೈನಸ್ ಮಾಡ್ತೀನಿ. ಅಂದರೆ ಎಷ್ಟಾಯ್ತು ರೀ? ನಮಗೆ ಉಳಿಯುವಂಥದ್ದು ಲಾಸ್ಟಿಗೆ ಉಳಿದು ನಮಗೆ 6 ಅಲ್ಲ, ಎಲ್ಲಿದೆ ರೀ ಲಾಸ್ಟ್ ಪಾಯಿಂಟ್? 66 ಅಂತಂದ್ರೆ 611.66
6 ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಒಳಗೂ ಕೇಳತ್ತಾರ ಕೇಳ್ಯಾರ ಡನ್ನ. ಓಕೆ, ನೆಕ್ಸ್ಟ್ ಒಬ್ಬ ಕೆಲಸಗಾರನ ಸಂಬಳವು 8% ಮೊದಲು 8% ಹೆಚ್ಚಿಸಲಾಗುತ್ತದೆ, ನಂತರ 8% ಕಡಿಮೆ ಮಾಡಲಾಗುತ್ತದೆ. ಹಾಗಾದರೆ ಶೇಕಡ ಬದಲಾವಣೆ ನೋಡಿ, 8% ಹೆಚ್ಚು ಅಂದರೆ ಪ್ಲಸ್ ಆರ್ ಮೈನಸ್ ಎ ಪ್ಲಸ್ ಆರ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಎ ಬಿ ಡಿವೈಡೆಡ್ ಬೈ 100. ಓಕೆ, ಫಸ್ಟಿಗೆ ನಾವು 8% ಹೆಚ್ಚಾಯಿತು, ಪ್ಲಸ್ 8% ಕಡಿಮೆ ಆಯಿತು, -8 8 ಇಂಟು 8 ಡಿವೈಡೆಡ್ ಬೈ 100. ಓಕೆ, ಈ +8 -8 ಹೋಯಿತು. ಇಲ್ಲಿ 8 8 ಎಷ್ಟು 64 ಡಿವೈಡೆಡ್ ಬೈ 100 ಅಂದಾಗ ಮೈನಸ್ ಒಳಗದ ಅಂದರೆ 0.64 ಏನಾಯಿತು ಪರ್ಸೆಂಟೇಜ್ ಕಡಿಮೆ ಆಯಿತು. ಯಾಕೆ ಹೇಳ್ರಿ, ಮೈನಸ್ ಒಳಗದಲ್ಲ ಅದು ಕಡಿಮೆ 0.64. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 8ನೇ ಪ್ರಶ್ನೆ ಸಿಂಪ್ಲಿಫಿಕೇಷನ್ ಅದ ನೋಡ್ರಿ. 15 1 15 4 ಅಂದ್ರೆ -4 -9 ಈ ಕಡೆ 9 3 27 ಎಲ್ಲ ಮೈನಸ್ ಒಳಗದವ, ಎಲ್ಲ ಕೂಡಿಸ್ರಿ ಚಿಹ್ನೆಯನ್ನು ಕೂಡ -40. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡನ್. ಓಕೆ, 8ನೇ ಮುಗಿತು. 9ನೇ ಒಬ್ಬ ಪ್ರಾಮಾಣಿಕ ಅಂಗಡಿಯವನು ಸರಕು ಕೊಳ್ಳಲು ಭರವಸೆ ನೀಡುತ್ತಾನೆ, ಆದರೆ ವಾಸ್ತವಿಕವಾಗಿ 37ರಷ್ಟು ಕಡಿಮೆ ತೂಕವನ್ನು ಬಳಸಿದರೆ ಅವರಿಗೆ ಲಾಭ ಎಷ್ಟಾಗೈತಿ ನೋಡಿರಿ. ಈಗ 37ರಷ್ಟು ಕಡಿಮೆ ತೂಕ ಅಂದ್ರೆ 100ರಾಗ 37 ಕಳೆದ್ರೆ ಎಷ್ಟು ಉಳಿತು 63 ಉಳಿತ. ಓಕೆ, ಅಂದ್ರೆ ಅವ 63ಕ್ಕೆ ಏನು ಮಾಡ್ಯಾನಂದ್ರೆ 63ಕ್ಕೆ ಮಾರ್ಯಾನಲ್ಲ. 63ಕ್ಕೆ ಅಂದ್ರೆ ಹೆಂಗೆ ಅಂತಾರೆ ನೋಡ್ರಿ, 63ಕ್ಕೆ ಎಷ್ಟು ಹೊಡೆದಾನ 37 ಅಂದ್ರೆ 100ಕ್ಕೆ ಅಂದ್ರೆ ಎಷ್ಟು ಇಂಟು ಮಾಡಿರಿ. ಇಲ್ಲಿ ಡಿವೈಡ್ ಆಗೋದಿಲ್ಲ ಅಂತಂದ್ರೆ 3700 ಡಿವೈಡೆಡ್ ಬೈ 63 ಅಂತಂದಾಗ ಇದನ್ನು ನಾವು ಏನು ಮಾಡ್ತೀವಿ ಪೂರ್ಣಾಂಕದಲ್ಲಿ ಇಡಬೇಕಂತಂದ್ರೆ ಎಷ್ಟು ಬರ್ತೈತೆ ರೀ 58 ಪೂರ್ಣಾಂಕ 46 ಡಿವೈಡೆಡ್ ಬೈ 63%. ಎಲ್ಲಿದೆ ನೋಡಿರಿ 46 ಡಿವೈಡೆಡ್ ಬೈ 63. ಆಪ್ಷನ್ ನಂಬರ್ ಎ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 10ನೇ ಪ್ರಶ್ನೆ ಒಬ್ಬ ವ್ಯಾಪಾರಿ ಸರಕುಗಳ ನಿಗದಿತ ಬೆಲೆ ವೆಚ್ಚಕ್ಕಿಂತ 60ರಷ್ಟು ಹೆಚ್ಚು ನಿಗದಿಸುತ್ತಾನೆ. ತನ್ನ ಸರಕುಗಳನ್ನು 25ರಷ್ಟು ರಿಯಾಯಿತಿ ನೀಡ್ತಾನೆ. ನೋಡಿರಿ 60ರಷ್ಟು ಹೆಚ್ಚು ಮಾಡ್ತಾನೆ, ಇನ್ಕಮ್ ಮಾಡಿದ್ರಲ್ಲ ಪ್ಲಸ್ ಆರ್ ಮೈನಸ್ ನೋಡಿ 60 ಹೆಚ್ಚು ಮಾಡ್ತಾನೆ ಅಂದ್ರೆ +60 ಆಯಿತು. ಆಮೇಲೆ 25 ಕಡಿಮೆ ಮಾಡ್ತಾನೆ -25 ಹೌದಾ. ಆಮೇಲೆ -60 ಇಂಟು 25 ಡಿವೈಡೆಡ್ ಬೈ 100. ಓಕೆ, 60ರಾಗ 25 ಹೋದರೆ ಎಷ್ಟು ಉಳಿತು 35 ಉಳಿತು. ಮೈನಸ್ ಇಲ್ಲಿ ನೋಡಿರಿ 25 1 25 4 4 1 ಆಮೇಲೆ 4 1 4 5 20 15 ಉಳಿತು ಅಂದರೆ -15 ಅಂದರೆ 20% ಅವನಿಗೆ ಏನಾಯಿತು ಲಾಭವಾಗಿತ್ತು. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 11ನೇದು ಏನದ ನೋಡಿರಿ, ಪರ್ಸಂಟೇಜ್ ಮೇಲೆ ಅದಲ್ಲ. 1 ಲಕ್ಷ ಜನಸಂಖ್ಯೆ ಇರುವ ಪ್ರತಿ 25%ದಲ್ಲಿ ಹೆಚ್ಚುತ್ತಿರುವ ಪಟ್ಟಣದ ಜನಸಂಖ್ಯೆ 3 ವರ್ಷಗಳ ಹಿಂದಿನ ಮತ್ತು 2 ವರ್ಷಗಳ ಹಿಂದಿನ ಜನಸಂಖ್ಯೆಯ ನಡುವಿನ ಅನುಪಾತ ನೋಡಿರಿ. ಪರ್ಸಂಟೇಜ್ ಎಷ್ಟಾದರೆ 25. ಅವು 2 ವರ್ಷಗಳ ನಡುವಿನ ಅನುಪಾತ ಕೇಳ 3 ವರ್ಷದಿಂದ 2 ವರ್ಷ ಹಿಂದಿಂದ. ಓಕೆ, ಫಸ್ಟಿಗೆ 25% ನೋಡಿರಿ, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ಹಿಂದ್ಗಡೆ ಯಾವುದೇ ಶಿಫ್ಟ್ ನೋಡಿರಿ ಅವುಗಳಲ್ಲಿ ಬಂದಿಲ್ಲ. ಓಕೆ, 25% ನಾವು ಯಾವ ರೀತಿ ಬರ್ತೀವಿ 1/4 ಅಂತ ಬರಿತೀವಿ. ಓಕೆ, ಈ ಕಡೆ ನಾವು 3 ವರ್ಷದ ಮಾಡೋಣ್ರಿ, ಈ ಕಡೆ 2 ವರ್ಷದ ಮಾಡೋಣ. ಡನಾ. ಓಕೆ, ಈಗ ಜಸ್ಟ್ ನೋಡಿ ಫಸ್ಟಿಗೆ 1/4 ಅಂತಂದಾಗ ಇಲ್ಲಿ 4 ಇದ್ರೆ ಇದು 5 ಆಗುತ್ತೆ, ಇದು 4 ಇದ್ರೆ 5 ಆಗುತ್ತೆ, ಇದು 4 ಇದ್ರೆ 5 ಆಗುತ್ತೆ. 3 ವರ್ಷಕ್ಕೆ 3 ಸಲ ಮಾಡಿದೆ. ಇಲ್ಲಿ ಎಷ್ಟಾಯಿತು ಇದು 64 ಆಯಿತು, ಇದು 125 ಆಯಿತು. ನೆಕ್ಸ್ಟ್ ಇಲ್ಲಿ 2 ವರ್ಷಕ್ಕೆ 4 5 4 5 ಇಲ್ಲಿ 4 4 ಎಷ್ಟು 16 ಆಯಿತು, ಈ ಕಡೆ 25 ಆಯಿತು. ಆದ್ರೆ ನನಗೆ ಟೋಟಲ್ ಇರುವಂಥದ್ದು ಇಲ್ಲಿ 125 ಐತೆ ಅಂದ್ರೆ ನನಗೆ ಇಲ್ಲಿ 125 ಬರ್ಬೇಕು. ಅಂದ್ರೆ ಇದಕ್ಕೆ ಎಷ್ಟು ಇಂಟು ಮಾಡ್ತೀರಿ 5ರಲ್ಲೇ ಇಂಟು ಮಾಡ್ಬೇಕು ಅಂದಾಗ ನಂಗೆ ಹೊಸ ವ್ಯಾಲ್ಯೂ ಏನು ಬರ್ತದೆ ರೀ 16 5 80, ಈ ಕಡೆ 125 ನೋಡಿರಿ. 125 125 ಸೇಮ್ ಅದಾವೆ ನನಗೆ. ಈಗ ನನಗೆ ಅನುಪಾತಗಳಂತಂದಾಗ ಎಷ್ಟು ಅದಾವ್ರಿ ಇಲ್ಲಿ 64 ಇದ್ದು ಎಷ್ಟಾಗೈತೆ ರೀ ಇಲ್ಲಿ 80 ಆಗೈತೆ. ಅಂದ್ರೆ ಡಿಫ್ರೆನ್ಸ್ ಎಷ್ಟು ರೀ
16 ಅದ. ನನಗೆ ಬೇಕಾಗಿದ್ದು ಡಿಫ್ರೆನ್ಸ್ ಎಷ್ಟಾಯಿತು? 16 ಆಯ್ತಿಲ್ಲ ಅಂದಾಗ ಇಲ್ಲಿವರೆಗೂ ಗೊತ್ತಾಗೈತೆ. ಈಗ ನೆಕ್ಸ್ಟ್ ಟೈಪ್ ಏನಂದ್ರೆ ರೀ 16 ಆಗೈತೆ ಅಂದ್ರೆ ಟೋಟಲ್ 125 ಐತೆ ನನಗೆ. ಟೋಟಲ್ 125 ಆದ್ರೆ ಜನಸಂಖ್ಯೆ ಇರುವುದು 1,00,000. ಹೌದಾ? ಹಂಗಾದ್ರೆ ಎಷ್ಟು ಕಡಿಮೆ ಐತೆ? 16. ಸಿಂಪ್ಲಿಫೈ ಮಾಡಿರಿ. ಹೌದಾ? ಎಷ್ಟರಲ್ಲಿ ಹೊಡಿತೀರಿ? 2 25ರಲ್ಲಿ ಹೊಡಿತೀರಿ. 25 5 125, 25 4 100 ಅಂದ್ರೆ 3 0 4 5 1 5 8 40 2 0 800 ಇಂಟು 16 ಅಂತಂದ್ರೆ 128 2 0 ಅಂದ್ರೆ 12,800. 12,800. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೋರಿ. ಓಕೆ, ಇದಕ್ಕಿಂತ ಸಿಂಪಲ್ ಮೆಥಡ್ ಇಲ್ಲ. ಡನ್. ನೆಕ್ಸ್ಟ್ 12ನೇ ಪ್ರಶ್ನೆ. ಒಂದು ವಿಮಾನವು ಕ್ರಮವಾಗಿ 528 km/h, 357 km/h ಮತ್ತು 419 km/h ದರದಲ್ಲಿ 1320 km, 1760 km, 2095 km ದೂರವನ್ನು ಕ್ರಮಿಸುತ್ತದೆ. ವಿಮಾನದ ಸರಾಸರಿ ವೇಗ ಅಂತ ಕೇಳ್ಯಾರಂತಂದ್ರೆ ಫಸ್ಟಿಗೆ ನನಗೆ ಟೈಮ ಗೊತ್ತಿಲ್ಲ. ಓಕೆ, ಟೈಮ್ ಅಂತಂದಾಗ ಫಸ್ಟಿಗೆ ನಾವು ಟೈಮ್ ಟಿ ಈಕ್ವಲ್ ಟು ಟೋಟಲ್ ನಮ್ಮದು ದೂರ ಒಂದೇದು 1320 ಡಿವೈಡೆಡ್ ಬೈ 528 ಅಂದ್ರೆ ದೂರ ಡಿವೈಡೆಡ್ ಬೈ ವೇಗ ಮಾಡತ್ತೀನಿ. ನೆಕ್ಸ್ಟು 1760 ಡಿವೈಡೆಡ್ ಬೈ 352. ನೆಕ್ಸ್ಟ್ ಪ್ಲಸ್ 2095 ಡಿವೈಡೆಡ್ ಬೈ 419. ಇವುಗಳನ್ನ ಸಿಂಪ್ಲಿಫೈ ಮಾಡಿದ ಮೇಲೆ ನನಗೆ ಈ ಭಿನ್ನರಾಶಿಯಿಂದ 5/2 ಬರುತ್ತೆ. ಆಮೇಲೆ ಇಲ್ಲಿ 5 ಇಲ್ಲಿ 5 ಬರುತ್ತೆ. ಅಂದ್ರೆ ಇದು 1 ಇದು 5 ಆಮೇಲೆ ಇದು 1 ಇದು 5 ಹಿಂಗೆ ಹೋಗುತ್ತೆ. ಇದು ಸಿಂಪ್ಲಿಫಿಕೇಶನ್. ಯಾಕಂದ್ರೆ ಸ್ವಲ್ಪ ನಿಮಗೆ ಸಿಂಪ್ಲಿಫಿಕೇಶನ್ ಮೇಲೆ ಟೈಮ್ ಲಾಸ್ ಆಗುತ್ತೆ. ನೀವು ಮಾಡ್ತೀರಿ ಹಿಂಗೆ ಸಿಂಪ್ಲಿಫಿಕೇಶನ್, ಅದಕ್ಕೋಸ್ಕರ ನಾನು ಡೈರೆಕ್ಟ್ ಇಡ್ತೀನಿ. ಓಕೆ, ಇದ್ರದ್ದು ಎಷ್ಟು ಬಂತು? 25/2 ಬಂತು ಟೈಮ್. ಈಗ ನಂಗೆ ಟೈಮ್ ಸಿಕ್ತು. ಈಗ ನಾನು ಎವರೇಜ್ ಸ್ಪೀಡ್ ಕಂಡುಹಿಡಿಬೋದು. ಎವರೇಜ್ ಸ್ಪೀಡ್ ಈಕ್ವಲ್ ಟು ಟೋಟಲ್ 1320 ಪ್ಲಸ್ 1760 ಪ್ಲಸ್ ಮತ್ತೆಷ್ಟು ಅದ ರೀ 2095 ಡಿವೈಡೆಡ್ ಬೈ ಟೈಮ್ ಎಷ್ಟು ಅದ ರೀ 25 ಡಿವೈಡೆಡ್ ಬೈ 2. ಓಕೆ, ಜಸ್ಟ್ ಇದನ್ನು ಕೂಡಿಸ್ರೆ ಎಷ್ಟು ಬಂತು? 5175. ಆಮೇಲೆ ಇದನ್ನ ಮೇಲ್ಗಡೆ ತೊಗೊಂಡ್ರೆ 2 ಡಿವೈಡೆಡ್ ಬೈ 25. ಈಗ 25ಲಿಂದ ನಾವು ಡಿವೈಡ್ ಮಾಡಿದ್ರೆ 25 1 25 2ರಲ್ಲಿ 0 25 7 207 ಇಂಟು 2 ಅಂತಂದ್ರೆ 414 ನಮ್ಮದು ಫೈನಲ್ ಆನ್ಸರ್. 414 km/h. ಆಪ್ಷನ್ ನಂಬರ್ ಎ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ದೊಡ್ಡ ಸಂಖ್ಯೆಗಳು ಕೊಟ್ಬಿಟ್ರೆ ನೀವು ಅಂಜುತ್ತೀರಿ, ಅವೇ ನಿಮಗೆ ಈಸಿ ಇರ್ತವೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನಮಗೆ ಆಪ್ಷನ್ಸ್ ಎಲ್ಲ ಇರಲಿ, ಕ್ವಶನ್ ಅಂತೂ ಕರೆಕ್ಟ್ ಆಗ್ಯದ. ನೋಡಿರಿ, ಈ ಥರ ಮಾಡಿದ್ದೀವಿ ನಾವು ಆಗಾಗಲೇ. ಡೇವಿಡ್ ರಾಡ್ಲಿ ಮತ್ತು ಅಮಿತ್ ಇಬ್ಬರು ಮಕ್ಕಳದಾರ. 15 ವರ್ಷಗಳ ನಂತರ ಪರ್ಸಂಟೇಜ್ ನಾವು ನೋಡ್ಬೇಕು. ಫಸ್ಟಿಗೆ 8% ಅದ ರೀ. ಅವ್ರು ಕೇಳಿದ್ದು ಅಮಿತ್ ಆರಂಭದಲ್ಲಿ ನಮಗೆ ಭಿನ್ನರಾಶಿ ಬರೋದು ಅಮಿತಿಂದ ಬರುತ್ತೆ. ಓಕೆ, 8% ಅಂತಂದ್ರೆ ಭಿನ್ನರಾಶಿ ಒಳಗೆ ಹೆಂಗೆ ಬರಿತೀವಿ? 2 ಡಿವೈಡೆಡ್ ಬೈ 25 ಬರೀತೀರಿ. ಅಂದ್ರೆ 25ಕ್ಕೆ 2 ಹೆಚ್ಚಾಗೈತಿ 27. ಅಂದ್ರೆ ಟೋಟಲ್ ಎಷ್ಟಾಯಿತು? 52 ಆಯಿತು. ಹೌದಾ? 52 ಅಂತಂದ್ರೆ 23,400 ಅವ್ರ ಕಡೆ ಇರುವಂತಹ ಒಟ್ಟು ಹಣ. ಹಾಗಾದ್ರೆ ಇದು ಫಸ್ಟ್ ಕೊಟ್ಟದ್ದು, ಹೌದಾ? ಇದು ಆಮೇಲೆ ಕೊಟ್ಟದ್ದು. ಅವ್ರು ಕೇಳಿದ್ದು ಫಸ್ಟ್ ಕೊಟ್ಟದ್ದು. ಅಂದ್ರೆ 27 ಅಂದರೆ ಎಷ್ಟು? ಇದಕ್ಕೆ ಎಷ್ಟು ಇಂಟು ಮಾಡ್ಯಾರ? 450 ಮಾಡ್ಯಾರ. ಇದಕ್ಕೂ 450 ಮಾಡಿದರೆ 12,150 ರೂಪಾಯಿಗಳು ಅವನಿಗೆ ಕೊಡುವಂತಹ ಮೊತ್ತ. ಡನ್. ಓಕೆ, 14ನೇದು. ಒಂದು ಜಿಲ್ಲೆಯ ಜನಸಂಖ್ಯೆಯು 3,33,000. ಅದರಲ್ಲಿ 2,13,000 ಪುರುಷರು, 71% ಸಾಕ್ಷರಸ್ಥರು, 71% ಪುರುಷರು. ಈಗ ಇಂಥದ್ದು ಲೆಕ್ಕ ಸ್ಟಾರ್ಟಿಂಗ್ ಮಾಡಿದ್ದೀವಿ ನಾವು. ನೋಡಿರಿ, ಈ ಕಡೆ ಎವರೇಜ್ ನಮ್ಮದು 71% ಸಾಕ್ಷರಸ್ಥರು ಜನಸಂಖ್ಯೆ ಅದ. ಹಂಗಾದ್ರೆ ಮೇಲು ಫೀಮೇಲ್ ಅದ. ಮೇಲೊಳಗೆ 71% ಕೊಟ್ಟಾರಂದ್ರೆ ನಮಗೆ 100% ಇದು 71 ಬರಬೇಕು ಅಂದಾಗ ನಾವು ಆಪ್ಷನ್ನು ಸಿ ಅಂತೇಳಿ. ಕ್ವಶನ್ ನಮಗೆ ಸೇಮ್ ಇತ್ತಂದ್ರೆ ಪರ್ಸಂಟೇಜ್ ಸೇಮ್ ಇದ್ದಾಗ
ಡೈರೆಕ್ಟ್ ಆನ್ಸರ್. ಓಕೆ, ಡನ್. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಅದ. ಓಕೆ, ಇಲ್ಲಿ ನೋಡಿರಿ, ಫಸ್ಟಿಗೆ ನಾನು ಇದಷ್ಟೇ ಮಾಡ್ಕೊತೀನಿ. ಏನದ ರೀ ಇಲ್ಲಿ ಇದು 1 ಆಯ್ತಾ. ಓಕೆ, 10 ಇಂಟು 2 ಅಂದ್ರೆ 20, ಅಂದ್ರೆ 20 ಮೈನಸ್ 20 ಅಂದ್ರೆ 0. ಓಕೆ, 0 ಡಿವೈಡೆಡ್ ಬೈ 47 ಅಂತಂದ್ರೆ ಟೋಟಲಿ 0 ಆಯಿತು. ನಾನು ಓದದ್ದು 10 ಇಂಟು 3 40 ಮೈನಸ್ 30 ಅಂತಂದ್ರೆ ಎಷ್ಟು ಉಳಿತು? 10. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಎ ಮತ್ತು ಬಿ ಪ್ರತ್ಯೇಕವಾಗಿ ಕೆಲಸ 18 ಮತ್ತು 24 ದಿನಗಳಲ್ಲಿ ಮುಗಿಸುತ್ತಾರೆ. 18 ಮತ್ತು 24 ದಿನಗಳಲ್ಲಿ ಮುಗಿಸುತ್ತಾರೆ. ಎ ಕೆಲಸವನ್ನು ಪ್ರಾರಂಭಿಸಿ ಸತತ 2 ದಿನ ಕೆಲಸ ಮಾಡಿದರೆ, ನೋಡಿರಿ 2 ದಿನ ಕೆಲಸ ಮಾಡ್ತಾನೆ. ಬಿ 3ನೇ ದಿನ ಕೆಲಸ ಮಾಡ್ತಾನೆ. ಹಂಗಾದ್ರೆ ಹಿಂಗೆ ಮಾಡ್ಕೊತ ಹೋದ್ರೆ ಪೂರ್ತಿ ಕೆಲಸ ಯಾವಾಗ ಮುಗಿತೈತೆ ಅಂತ ಕೇಳ್ಯಾರ. ನೋಡಿ, ಫಸ್ಟಿಗೆ 2 ದಿನ ಯಾರು ಮಾಡ್ತಾರೆ? ಏನ ಮಾಡ್ತಾನೆ. ಓಕೆ, 2ರದ್ದು LCM ತೆಗೆದ್ರೆ 72 ಬರುತ್ತೆ. ಇವನು ಪಾರ್ಟ್ಸ್ 4 ಆದರೆ ಇವನು 3 ಬರುತ್ತೆ. ಓಕೆ, ಫಸ್ಟಿಗೆ ಯಾರು ಮಾಡ್ತಾರೆ? ಎ 1ನೇ ದಿನ ಮಾಡ್ತಾರೆ. ಆಮೇಲೆ 2ನೇ ದಿನ ಮಾಡ್ತಾರೆ, ಅವನು ಏನೇ ಮಾಡ್ತಾನೆ. ಆಮೇಲೆ 3ನೇ ದಿನ ಏನು ಮಾಡ್ತಾರೆ? ಬಿ ಮಾಡ್ತಾನೆ. ಅಂದಾಗ ಇವನು 4, ಇದು 4, ಇವನು 3. ಎಷ್ಟಾಯಿತು? 4 8 3 11. 11 ಅಂದ್ರೆ 3 ದಿನದ ಮುಗಿತಾವೆ 11 ಕೆಲಸ. ಹಾಗಾದ್ರೆ 72 ಅದ, ಅಂದ್ರೆ 11 ಆರ್ಲೆ, ಹೌದಾ? ನಿಯರೆಸ್ಟ್ 11 ಆರ್ಲೆ 66 ಕೆಲಸ ನನಗೆ 18 ದಿನದಾಗ ಮುಗಿತಾವೆ. ಹೌದು ಇಲ್ಲೋ? 18 ದಿನ ಆಯ್ತಂದ್ರೆ ಈಗ ನಮಗೆ ನೆಕ್ಸ್ಟ್ ಮತ್ತೆ ಯಾರು ಮಾಡ್ಬೇಕು? ಏನೇ ಮಾಡ್ಬೇಕು ಅಂದ್ರೆ +4 ಮಾಡಿದರೆ ಎಷ್ಟಾಯಿತು? 70 ಆಯಿತು. ಆಮೇಲೆ +1 ದಿನ ಅಲ್ಲ, ಅಂದ್ರೆ 19 ದಿನ ಫಸ್ಟ್ ಬೇಕಾಗ್ತಾವೆ. ಹೌದಾ? 19 ದಿನಗಳು ಬೇಕಾಗ್ತಾವಂತಂದ್ರೆ ಈಗ ಉಳಿದಂತಹ ಕೆಲಸಗಳೆಷ್ಟು? 72ರಾಗ 2 ಕೆಲಸ ಉಳಿದು ಅದನ್ನು ಯಾರು ಮಾಡಬೇಕು? ಮತ್ತು ಏನೋ ಮಾಡಬೇಕಲ್ಲ, ಡಿವೈಡೆಡ್ ಬೈ 4 ಅಂದಾಗ 2 1 2 2 ಅಂತಂದಾಗ 19:1/2 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಎ ಈಸ್ ದಿ ರೈಟ್. ವೆರಿ ವೆರಿ ಇಂಪಾರ್ಟೆಂಟು. ಪರ್ಯಾಯವಾಗಿ ಕೆಲಸ ಮಾಡುವಂಥದ್ದು ಬಹಳಷ್ಟು ಲೆಕ್ಕಗಳನ್ನ ಕೇಳ್ಯಾರ. ಓಕೆ, ಡನ್. ನೆಕ್ಸ್ಟ್ 17ನೇ ಪ್ರಶ್ನೆ. 5ರಿಂದ ಹೆಚ್ಚಿಸಿದಾಗ 18, 30, 36 ಮತ್ತು 24ರಿಂದ ಭಾಗಿಸಬಹುದಾದ ಚಿಕ್ಕ ಸಂಖ್ಯೆ ಯಾವುದು? 5ರಿಂದ ಹೆಚ್ಚಿಗೆ ಮಾಡೋದಂತ ಅಂದ್ರೆ ಎಲ್ಲದಕ್ಕೂ 5 ಹೆಚ್ಚು ಮಾಡ್ಬೇಕು ನಾನು. ಇದಕ್ಕೆ 5. ಓಕೆ, ಈಗ ನಮಗೆ ಯಾವ್ಯಾವ ನಂಬರ್ ಬಂದರೂ ಹೊಸದಾಗಿ ಇದು 360 ಆಯಿತು, ಇದು 355 ಆಯಿತು, ಇದು 370 ಆಯಿತು, ಆಮೇಲೆ 365 ಆಯಿತು. ಇದ್ರ ಒಳಗೆ ನನಗೆ ಟೋಟಲಾಗಿ ಅವರು ಹೇಳಿದಂಥದ್ದು ಏನೈತ್ರಿ? ಇದರಿಂದ ಭಾಗಿಸಬಹುದಾದ ಚಿಕ್ಕ ಸಂಖ್ಯೆ ಯಾವುದರಿಂದ ಭಾಗ ಹೋಗ್ತತಿ? ಇನ್ಕ್ರೀಸ್ 5ರಿಂದ ಹೋದಾಗ ನಾವು ಪೂರ್ಣವಾಗಿ ಭಾಗ ಹೋಗೋದು ಯಾವ್ದು ರೀ? 360. ಹೌದಿಲ್ಲ ರೀ? 3 6 9. ಈಗ ನೋಡಿರಿ 18 ಅದ ರೀ. 18ಅನ್ನು ನಾವು ಯಾವ ರೀತಿ ಡಿವೈಡ್ ಮಾಡ್ತೀವಿ? ನಾವು 9 ಇಂಟು 2, 9ರಲ್ಲಿ ಭಾಗ ಹೋಗ್ಬೇಕಂದ್ರೆ ಎಲ್ಲ ಭಾಗ ಹೋಗ್ಬೇಕಂದ್ರೆ ನಮಗಿರುವಂತಹ ಒಂದೇ ಆಪ್ಷನ್ ಯಾವುದು? 355 ನಮ್ಮದು ಫೈನಲ್ ಆನ್ಸರ್. ಓಕೆ, ಈ 7 3 0 ಅದ ರೀ, ಆದರೆ 10 ಆಗುತ್ತೆ. ಇದು 9ರಿಂದ ಹೋಗಲ್ಲ. ಓಕೆ, ಡನ್. ಹಾಂ, ಪಿ ನೇರವಾಗಿ Q ಮತ್ತು P1 15, Q1 630 ಅಂದಾಗ P2 6 ಆದ್ರೆ Q2 ಎಷ್ಟು? ಅಂದ್ರೆ 15 ಅಂತಂದ್ರೆ 630. ಅದೇ ರೀತಿ 6 ಅಂದರೆ ಎಷ್ಟು? 15 ಎಷ್ಟರಲ್ಲಿ ರೀ? 15 4 60, 15 30. ಇದಕ್ಕೂ 42 ಮಾಡಿಬಿಡ್ರಿ. 4 8, 1 2 12 ಅಂದರೆ 252. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ನೆಕ್ಸ್ಟ್ ಒನ್, ಯಾಕಂದರೆ ಲಾಸ್ಟ್ ಇಯರ್ಲಿ ಬಂದಿಲ್ಲ. ಓಕೆ, ಡನ್. ಈಗ ನೋಡಿರಿ, ಫಸ್ಟಿಗೆ ನಡುವಿನ ಮಧ್ಯ ಸಮಾನುಪಾತವನ್ನು ಕೇಳಿದಾರಂತಂದ್ರೆ ರೂಟ್ ಆಫ್ AB ಅಂತೀವಿ ನಾವು. ಓಕೆ, ರೂಟ್ ಆಫ್ AB ಅಂತಂದಾಗ ನಾವೇನು ಮಾಡ್ತೀವಿ? ಫಸ್ಟಿಗೆ ರೂಟ್ ಆಫ್ AB ಏನೆಂದವ್ರಿ? ಇದು A, ಇದು B ವ್ಯಾಲ್ಯೂವನ್ನು ಹಾಕ್ತೀವಿ. ಫಸ್ಟಿಗೆ 4
ಪ್ಲಸ್ √5 ನೆಕ್ಸ್ಟು 12 ಮೈನಸ್ √5 ಆದ್ರೆ ಅದಕ್ಕಿಂತ ಮುಂಚೆ 4 ಒಂದದ. ಓಕೆ, ಇಲ್ಲಿ 4 ಇದ್ದಾಗ ನಾವು ಕಾಮನನ್ನು 4 ಆಗಿ ಹೊರಗೆ ತೆಗಿತೀವಿ. ರೂಟ್ ಆಫ್ ಏನು ಓದ್ತೈತ್ರಿ 4 ಪ್ಲಸ್ √5. ಓಕೆ, ಇಲ್ಲಿ 4 ಹೊರಗಡೆ ತೆಗೆದ್ರೆ ಒಳಗಡೆ ಏನು ಉಳಿತೈತಿ 3 ಮೈನಸ್ √5 ಉಳಿತು. ಈಗ ಈ 4 ಹೊರಗಡೆ ಎಕ್ಸಿಟ್ ಆಗಿ ತೆಗೆದ್ರೆ ನನಗೇನು ಬಂತು, ಟೋಟಲಿ ನನಗೆ 2 ಹೊರಗಡೆ ಬರುತ್ತೆ. ಆಮೇಲೆ ಉಳ್ಕಾದ ಇದಕ್ಕೆ ಮಲ್ಟಿಫಿಕೇಷನ್ 4 3 12 ಮೈನಸ್ 4√5 ಪ್ಲಸ್ 3√5 ಮೈನಸ್ 5. ಓಕೆ, ಈಗ ಏನೇನು ಉಳಿತೈತೆ ನೋಡಿರಿ, ಈ 4 ಮತ್ತು 3 ಕೂಡಿಸಿದ್ರೆ 7 ಆಯಿತು. ಓಕೆ, ಆಮೇಲೆ 4 3 12 ಪ್ಲಸ್ 12 ಮೈನಸ್ 12 ಹೋಯಿತು ಅಂದಾಗ ನಮ್ಗೆ ಉಳಿಯುವಂಥದ್ದು ಏನು ರೀ 2 ಇಂಟು √7 ಮೈನಸ್ √5. ದಿಸ್ ಈಸ್ ದಿ ಫೈನಲ್ ಆನ್ಸರ್. ಓಕೆ, ಆಪ್ಷನ್ ನಂಬರ್ ಯಾವುದಾದ್ರು ನೋಡಿರಿ ಬಿ, ಸೆಕೆಂಡ್ ಆಪ್ಷನ್ ಇಸ್ ದಿ ರೈಟ್. ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಶಾರ್ಟ್ಕಟ್ ಆಗಿ ಮಾಡಲಿಕ್ಕೆ ನೀವು ಪ್ರಾಕ್ಟೀಸನ್ನು ಮಾಡಿರಿ. ಓಕೆ, ನೆಕ್ಸ್ಟು ಲಸಾವನ್ನು ಕೇಳಿದ್ದಾರೆ ನೋಡಿರಿ. 2 to the power of 3, 9 to the power of 2, 13. ಇದು ಒಂದು, ಆಮೇಲೆ ಇದು ಒಂದು, ಆಮೇಲೆ ಇದು ಒಂದು. ಓಕೆ, ಇದ್ರೊಳಗೆ ನಾವು ಹೈಯೆಸ್ಟ್ ಪವರ್ ಇದ್ದದ್ದು ನಾವು ಸೆಲೆಕ್ಟ್ ಮಾಡಿ ಬರ್ತಾರೆ, ಅದೇ ಆನ್ಸರ್. ಓಕೆ, ಫಸ್ಟಿಗೆ 2ರ ಘಾತ ಹೈಯೆಸ್ಟ್ ಎಷ್ಟು ಅದ ರೀ 3, 2ರ ಘಾತ 3 ಲಸ. ನೆಕ್ಸ್ಟು 9ರ ಘಾತ ಎಷ್ಟು ಹೈಯೆಸ್ಟ್ ಅದ ರೀ 9ರ ಘಾತ 3 ಅದ. ನೆಕ್ಸ್ಟ್ ಯಾವುದಾದ್ರು 13ರ ಘಾತ ಹೈಯೆಸ್ಟ್ ಎಷ್ಟು ಅದ 2 ಅದ. ನೆಕ್ಸ್ಟು 19ರ ಘಾತ 2 ಅದ. ಹೈಯೆಸ್ಟ್ ಘಾತಗಳನ್ನು ನೀವು ಯಾವುದು ಬರ್ತಾರೆ ಅದೇ ನಮ್ಮದು ಏನಾಗುತ್ತೆ ಲಸ. ಜೈ. ಓಕೆ, ಕರೆಕ್ಟ್ ಆಯಿತಾ? ಇದು 12 ತಾರೀಕಿನ 3ನೇ ಶಿಫ್ಟನ್ನು ಮಾಡಿದ್ವಿ. ಬೆಳಗ್ಗೆ ನಾವು 1ನೇ ಶಿಫ್ಟನ್ನು ಮಾಡಿದ್ವಿ. ಇದೇ ರೀತಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ 13ನೇ ತಾರೀಕಿನ ಶಿಫ್ಟನ್ನು ನಿಮ್ಮ ಮುಂದೆ ಈಸಿ ಮೆಥಡಿಂದ ತರ್ತೀನಿ. ಅದೇ ರೀತಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ, ವಿಡಿಯೋನ ಶೇರ್ ಮಾಡಿರಿ, ಅದೇ ರೀತಿ ಕಮೆಂಟ್ ಮಾಡಿರಿ. ಓಕೆ, ಡನ್. ಹಿಂದಿನ ಪ್ರೀವಿಯಸ್ ವಿಡಿಯೋ ಯಾರು ನೋಡಿಲ್ಲ ಅವುಗಳು ಕೂಡ ನೋಡಿರಿ, ಭಾಳಷ್ಟು ಹೆಲ್ಪ್ಫುಲ್ ಅದ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.